ಸ್ನೇಹಿತರೆ, ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ಆಲ್ಮಟ್ಟಿ ಜಲಾಶಯ 1964ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಉದ್ಘಾಟನೆಗೊಂಡಿದೆ. ಇದಕ್ಕೆ ಸುಮಾರು 26 ಗೇಟುಗಳಿವೆ. ಇವುಗಳಲ್ಲಿ 24 ಗೇಟುಗಳನ್ನು ನೀರು ಹೊರಬಿಡಲು ಬಳಸ್ತಾರೆ ಮತ್ತು ಒಂದು ವಿದ್ಯುತ್ ಉತ್ಪಾದನಾ ಘಟಕ ಕೂಡ ಇದೆ. ಜಲಾಶಯದ ಒಳಹರಿವು ಹೆಚ್ಚಾದಾಗ ಈ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡುತ್ತಾರೆ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರುವಂತಹ ಗುಡ್ಡವನ್ನು ಸೀತಿಮನಿ ಗುಡ್ಡ ಅಂತ ಕರಿತೀವಿ. ರಾಮಾಯಣ ಕಾಲದಲ್ಲಿ ಸೀತಾಮಾತೆ ಇಲ್ಲಿ ಬಂದು ನೆಲೆಸಿದ್ಲು ಎನ್ನುವ ಪ್ರತೀತಿ ಮತ್ತು ಕುರುಹುಗಳು ಕೂಡ ಇದಕ್ಕಿದೆ. ಆಲ್ಮಟ್ಟಿ ಹತ್ರ ಒಂದು ನಾವು ಚಿಕನ್ ಅಂಗಡಿಗೆ ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿ ಚಿಕನನ್ನು ಕಟ್ ಮಾಡಿಕೊಟ್ರು. ಸೊ ತುಂಬ ಹೈಜೀನ್ ಆಗಿತ್ತು. ತುಂಬ ಜಾಗನ ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿದ್ರು. ಸೊ ಸ್ವಚ್ಛವಾಗಿರೋ ಜಾಗದಲ್ಲಿ ದಯವಿಟ್ಟು ಚಿಕನನ್ನು ಪರ್ಚೇಸ್ ಮಾಡಿ, ಖರೀದಿ ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಗುಡ್ಡದ ಭೂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ನಾವು ಚಿಕನ್ ತವಾ ಫ್ರೈ ಮತ್ತು ಅದರ ಜೊತೆಗೆ ಚಿಕನ್ ಸೆಮಿ ಗ್ರೇವಿನ ಮಾಡೋಕ್ಕೆ ಹೊರಟಿದ್ದೀವಿ. ಅದ್ರ ಜೊತೆ ನಾವು ರೊಟ್ಟಿನ ಕೂಡ ತೊಗೊಂಡು ಬಂದಿದ್ದೀವಿ. ರೊಟ್ಟಿ ಜೊತೆ ಚಿಕನ್ ಸುಕ್ಕ ಮತ್ತು ಚಿಕನ್ ಸೆಮಿ ಗ್ರೇವಿ ಯಾವ ರೀತಿ ಟೇಸ್ಟ್ ಕೊಡುತ್ತೆ, ಆ ಟೇಸ್ಟ್ ಕೊಡಬೇಕು ಅಂತಂದರೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದನ್ನು ತೋರಿಸ್ತೀವಿ. ಇಬ್ಬರೇ ಇರೋದ್ರಿಂದ 1 kg ಚಿಕನ್ ತಂದಿದ್ದೀವಿ. ಏನು ಮಾಡ್ತಿದ್ದೀರಿ? ನಾವು ಈಗ ಕಟ್ಗೆ ರೆಡಿ ಮಾಡಾಕತ್ತೀವಿ. ಯಾಕೆ? ಚಿಕನ್ ರೆಸಿಪಿ ಮಾಡೋಕ್ಕಂತ ಕಟ್ಗೆ ರೆಡಿ ಮಾಡಿ ಇದನ್ನು ಬೆಂಕಿ ಹಚ್ಚಿ ಇದರಲ್ಲಿ ತವಾ ಇಡಬೇಕು. ಆಮೇಲೆ ಚಿಕನ್ ಮ್ಯಾಗ್ನೇಟ್ ಮಾಡಿ ಆಮೇಲೆ ಫ್ರೈ ಜೊತೆ ಹಚ್ಕೋಬೇಕು. ನನಗೆ ಒಂದು ಮಾತು ಹೇಳಿ. ಬೆಂಕಿ ಎಲ್ಲಿ ಹಚ್ತೀರಾ? ಬೆಂಕಿ ಎಲ್ಲೇ ಒಲೆಯಲ್ಲಿ ಹಚ್ತೀವಿ. ಕಟ್ಗಿಗೆ ಒಲೆಯಲ್ಲಿ ಹಚ್ತೀರಲ್ಲ? ಹೌದು. ಬೇರೆ ಎಲ್ಲೂ ಹಚ್ಚಲ್ಲ ಬೆಂಕಿ? ಇಲ್ಲ. ಓಕೆ, ಆ ರೀತಿ ಕೆಲಸ ಮಾಡೋಕೆ ಹೋಗ್ಬೇಡಿ. ಯಾಕೆ? ಏನ್ರಿ ಅದು ಕೈಯಲ್ಲಿ? ಚಿಕನ್ ಇದೆ ಬಾಸ್. ಇದು ಕಾಣಿಸಲ್ವಾ ನಿಮಗೆ? ಎಲ್ಲಿ ಇದು ನೋಡಿ, ಎಲ್ಲಿ ತೋರಿಸಿ. ನೋಡಿ, ಇದು ಕೋಳಿದ ಅಥವಾ ಹುಂಜದ್ದ? ಕೋಳಿದು ಚಿಕನ್ನು. ಈಗ ಇದನ್ನು ನಾವು ಫ್ರೈ ಮಾಡ್ತೀವಿ. ಬಾಸ್, ಏನು ಮಾಡ್ತಾ ಇದ್ದೀರಾ ನೀವು? ಚಿಕನ್ ತೊಳಿತಾ ಇದ್ದೀನಿ. ಓಕೆ. ನೋಡಿ, ಏನಪ್ಪ ಅಂತಂದರೆ ಚಿಕನ್ ನಾವು ಕಟ್ ಮಾಡಿಸ್ಕೊಂಡು ಬಂದಾಗ ಅದನ್ನು ತೊಳೆದ್ಬಿಟ್ಟೇ ನಾವು ಅಡುಗೆನ ಮಾಡಬೇಕಾಗತ್ತೆ. ಹೌದು. ಓಕೆ. ಹಾಗೆ ಅಡುಗೆ ಮಾಡಿಬಿಟ್ರೆ ಅದರಲ್ಲೆಲ್ಲ ರಕ್ತದ ಕಲೆ ಇರುತ್ತೆ. ಹೌದು ಹೌದು. ಸುಮ್ಮನೆ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ. ಅರಿಶಿನ, ಎಣ್ಣೆ, ಉಪ್ಪು, ಉತ್ತರ ಕರ್ನಾಟಕದ ಮಸಾಲೆ ಖಾರ, ಅದರ ಮೇಲೆ ಒಂದು ನಿಂಬೆಹಣ್ಣು, ಚಿಕನ್ ಕಡಾಯಿ, ಅದರ ಒಳಗಡೆ ಮೆಣಸಿನ್ಕಾಯಿ. ನೋಡಿ, ಯಾವುದೇ ಒಂದು ಅಡುಗೆ ಚೆನ್ನಾಗಿ ಆಗಬೇಕು ಅಂತಂದರೆ, ರುಚಿಕರವಾಗಿ ಆಗಬೇಕು ಅಂತಂದರೆ ಅರಿಶಿನ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇದು ಅರಿಶಿನ ಸಾಮಾನ್ಯವಾದಂಥ ಅರಿಶಿನ ಅಲ್ಲ. ಇದು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಕೊಟ್ಟಿರುವಂಥದ್ದು. ನಮ್ಮ ಅಜ್ಜಿಗೆ ಇವಾಗ 106 ವರ್ಷ. ಇನ್ನೂ ಸ್ಟಿಲ್ ಓಡಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಹಾಡು ಹೇಳ್ತಾರೆ. ಹೇಳೋಕ್ಕಾಗಲ್ಲ, ಮುಂದಿನ ದಿನಗಳಲ್ಲಿ ಬ್ರೇಕ್ ಡ್ಯಾನ್ಸು ಮಾಡಬಹುದು. ಆ ಒಂದು ಆಸೆ ಇದೆ, ನೋಡೋಣ. ಸೊ ಈಗ ಸದ್ಯಕ್ಕೆ ಈ ಒಂದು ಆಯುರ್ವೇದಿಕ್ ಅರಿಶಿನವನ್ನು ಈ ಒಂದು ಚಿಕನಲ್ಲಿ ಹಾಕಿ ಮ್ಯಾರಿನೇಟ್ ಮಾಡೋಣ. ನೋಡಿ, ಎಷ್ಟು ಬೇಕೋ ಅಷ್ಟು. ಘಮ್ ಅಂತ ಇದೆ ಅರಿಶಿನ. ಅರಿಶಿನೂ ಕೂಡ ಜಾಸ್ತಿ ಹಾಕಬಾರ್ದು. ಓಕೆ, ನೋಡಿ ಈ ರೀತಿ ಕಲಿಸ್ಬೇಕು.
ನೋಡಿ ಇದು ಉಪ್ಪು. ಉಪ್ಪಿಗಿಂತ ರುಚಿ ಇಲ್ಲ, ಒಪ್ಪಿಕೊಂಡವರು ದಡ್ರಲ್ಲ ಅಂದ್ಬಿಟ್ಟು ನಮ್ಮ ಉಪೇಂದ್ರ ಸಾಹೇಬರು ಹೇಳಿದ್ದಾರೆ. ಸೊ ಹೀಗಾಗಿ ನಾವು ಒಪ್ಕೊಂಡಿದ್ದೀವಿ, ನಾವು ದಡ್ರಲ್ಲ. ಈ ಉಪ್ಪನ್ನು ಈ ಚಿಕನಲ್ಲಿ ಎಷ್ಟು ಬೇಕೋ ಅಷ್ಟು, ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಹಾಕ್ಕೊಬೇಕಾಗತ್ತೆ. ನೋಡಿ ಇಷ್ಟು ಹಾಕ್ಕೊತಾ ಇದ್ದೀನಿ. ಆಮೇಲೆ ಈಗ ನೋಡಿ ಉಪ್ಪಾಯಿತು, ಅರಿಶಿನ ಆಯಿತು. ಈಗ ಏನಪ್ಪ ಅಂತಂದರೆ ಇದು ಉತ್ತರ ಕರ್ನಾಟಕದ ಪಕ್ಕಾ ಮಸಾಲೆ ಖಾರ. ಇದನ್ನು ನಮ್ಮ ತಾಯಿ ಕೊಟ್ಟಿದ್ದಾರೆ, ನಮ್ಮ ತಾಯಿ ಮನೆಯಲ್ಲಿ ಮಾಡಿರುವಂಥದ್ದು. ಆಹಾ ಘಮ್ ಅಂತ ಇದೆ. ಒಂಚೂರು ನೋಡಿ, ಇದೇನಪ್ಪ ಅಂತಂದರೆ ಮಸಾಲೆ ಖಾರ. ನಾನು ತಿಂದು ತೋರಿಸ್ತೀನಿ ನಿಮಗೆ. ಕಿವಿಯಲ್ಲಿ ಹೊಗೆ ಬರ್ತಾ ಇದೆ, ಅಷ್ಟು ಖಾರ ಇದೆ, ಅಷ್ಟು ಟೇಸ್ಟ್ ಇದೆ. ನೋಡಿ ಇದನ್ನು ಇವಾಗ ಹಾಕ್ತಾಯಿದ್ದೀನಿ. ನಾವು ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ನಮಗೆ ಒಂಚೂರು ಖಾರ ಜಾಸ್ತಿನೇ ಬೇಕಾಗುತ್ತೆ. ಒಂದು ಗಾದೆ ಮಾತಿದೆ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಬಟ್ ಬೇಡ, ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಹಾಂ ನೋಡಿ, ನೋಡಿ ನೋಡಿ ನೋಡಿ, ಬರೀ ನೋಡ್ಬೇಕು ನೀವು. ರೆಡ್ ಆಯ್ತಲ್ಲ. ಜೈ ಗುಡ್ಡದ ಭೂತ. ನಾನೀಗ ಬೆಂಕಿ ಹಚ್ತಾ ಇದ್ದೀನಿ. ಹಚ್ಚಪ್ಪ, ನಿನ್ನ ಕೆಲಸ ಅದೇ ಅಲ್ವಾ. ಬೆಂಕಿ ಈಗ ತವಾ ವಾಶ್ ಮಾಡಿದ್ದಾಯಿತು. ವಾಶ್ ಮಾಡಿಬಿಟ್ಟು ಒಲೆ ಮೇಲೆ ಇಡಬೇಕು ಇದಕ್ಕೆ. ಈಗ ಓಹೋ ಹೋ ಹೋ ಹೋ, ಎಣ್ಣೆ ಒಂಚೂರು ಜಾಸ್ತಿನೂ ಆಗಿಲ್ಲ, ಕಮ್ಮಿನೂ ಆಗಲಿಲ್ಲ. ಹಾಕ್ದೆ. ಯಸ್. ಸೊ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಒಂಚೂರು ಟೆಸ್ಟ್ ಮಾಡೋಣ. ಸ್ವಲ್ಪ ನೀರನ್ನು, ಇಲ್ಲ ಇನ್ನೊಂಚೂರು ಕಾಯಬೇಕು. ಅದು ಚಡಪಡ 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 ಅನ್ನಬೇಕು. ಸೌದೆ ಒಲೆ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಆದ್ರೇ ಇಷ್ಟಪಟ್ಟಿರೋದು ಸಿಗೋದು. ಕಷ್ಟಪಡ್ಬೇಕ್ರಿ ಜೀವನದಲ್ಲಿ. ಕಷ್ಟಪಟ್ರೇ ನಾವೇನು ಇಷ್ಟಪಡ್ತೀವಿ, ಕಷ್ಟಪಟ್ರೇ ಮಾತ್ರ ಸಿಗೋದು. ಸುಮ್ಮನೆ ಯಾವುದೂ ಸಿಗಲ್ಲ, ಕಷ್ಟಪಡಬೇಕು. ನೋಡೋಣ ಇನ್ನೊಂದು ಸಾರಿ ಕಾದಿದೆಯೋ ಇಲ್ವೋ ಅಂತ. ಎಸ್, ಕಾದಿದೆ. ಈ ರೀತಿ ಚಡಪಡ ಚಡಪಡ ಅನ್ನಬೇಕು. ಈಗ ನೋಡಿ 1 by 1 ಪೀಸ್ನ ಇಡ್ತೀನಿ. ವಾವ್.
ಏ ಏನಪ್ಪ ಮಾಡ್ತಿದ್ಯಾ? ಅದು ಸೌಟ್ ಇಲ್ವಾ? ಸೌಟ್ ಇಲ್ಲ, ನೀವು ಮಾಡೋ ಟೇಸ್ಟ್ಗೆ ಅದನ್ನು ಮರೆತು ಬಂದುಬಿಟ್ಟಿದ್ದೀನಿ. ಸೊ ಇವಾಗ ಕಟ್ಗೆ ತೊಗೊಂಡಿದ್ದೀನಿ, ಇದರಲ್ಲಿ ಮಾಡಿಬಿಡೋಣ ಈಗ. ಆಯ್ತು ಆಯಿತು, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳೋ. ನೀನು ಈ ಕಟ್ಟಿಗೆಯಿಂದ ತಿರುವುದೆ, ನಾನು ಹಂಗೆ ಮಾಡಲ್ಲ ನೋಡು. ಬಿಸಿ ಬಿಸಿ ತವಾನಲ್ಲಿ ನಾನು ಕೈ ಹಾಕ್ತೀನಿ ನೋಡು, ಕೈಯಿಂದಾನೇ ತಿರುಗ್ತೀನಿ ನೋಡು. ಜಿಗರ್ ಬೇಕು, ಜಿಗರ್ ನೋಡಿಲಿ ಹೆಂಗೆ ಬರೀ ಕೈ ಹಾಕಿ ತಿರುಗ್ತಾ ಇದ್ದೀನಿ. ಸೌಟ್ ಇಲ್ಲ, ಇನ್ನೇನು ಮಾಡೋದು? ಕೈಯೇ ಸೌಟು. ಏನು ಮಾಡ್ತಿದ್ಯಪ್ಪ? ಇದಕ್ಕೆ ಗಾರ್ಲಿಕ್ ಹಾಕ್ತಾ ಇದ್ದೀನಿ. ಮತ್ತೆ ಗಾರ್ಲಿಕ್ಕು ಮತ್ತು ಹಸಿ ಮೆಣಸಿನ್ಕಾಯಿ ಅದನ್ನು ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ. ನಾವು ಬೆಂಕಿ ಟೇಸ್ಟ್ ಎಕ್ದಮ್ ಖಡಕ್ ಸಖತ್ತಾಗಿದೆ. ಈಗ ಇರಬೇಕಂದ್ರೆ ಫೈನಲ್ ಆಗಿ ಚಿಕನ್ ತವಾ ಫ್ರೈ ರೆಡಿಯಾಗಿದೆ. ಸೊ ನೋಡೋಣ ಟೇಸ್ಟ್ ಯಾವ ರೀತಿ ಆಗಿದೆ ಅಂದ್ಬಿಟ್ಟು. ಭಯಂಕರ ಟೇಸ್ಟ್. ಅರ್ಜುನ್ ನೋಡ್ರಿ, ಮೆಣಸಿನ್ಕಾಯಿ ಕರಿಬೇವು ಇದೇನು ಗಾರ್ಲಿಕ್ ಭಾಳ ಬೆಂಕಿ ರೀ. ಈಗ ಮತ್ತೆ ನೆಕ್ಸ್ಟ್ ರೌಂಡ್ ಶುರು ಆಗ್ತಾ ಇದೆ. ಚಿಕನ್ ತವಾ ಫ್ರೈ ತಿಂದ್ವಿ, ಈಗ ಚಿಕನ್ ಸೆಮಿ ಗ್ರೇವಿನ ಪ್ರಿಪೇರ್ ಮಾಡ್ತಾಯಿದ್ದೀವಿ, ರೆಡಿ ಮಾಡ್ತಾಯಿದ್ದೀವಿ. ಯಾಕಂತಂದರೆ ನಮ್ಮ ಹತ್ರ ಉತ್ತರ ಕರ್ನಾಟಕದ ಖಡಕ್ ಸಜ್ಜೆ ರೊಟ್ಟಿ ಇರೋದು. ಸೊ ಅದ್ರ ಜೊತೆ ನೆಂಚ್ಕೊಂಡು ತಿನ್ಬೇಕು ಅಂತಂದರೆ ಸ್ವಲ್ಪ ಸೆಮಿ ಗ್ರೇವಿ ಬೇಕೇ ಬೇಕು. ಚಿಕನ್ ತವಾ ಫ್ರೈ ಆಲ್ಮೋಸ್ಟ್ ತಿಂದು ಖಾಲಿ ಮಾಡಿದ್ದೀವಿ. ಈಗ ರೊಟ್ಟಿ ಜೊತೆ ನಮಗೆ ಸ್ವಲ್ಪ ಸೆಮಿ ಗ್ರೇವಿ ಥರ ಬೇಕಾಗುತ್ತೆ. ಹೀಗಾಗಿ ಒಂದಷ್ಟು ಚಿಕನನ್ನು ಉಳಿಸ್ಕೊಂಡಿದ್ದೀವಿ. ಸೊ ಆಲ್ಮೋಸ್ಟ್ ಬೆಂಕಿ ಹತ್ತಾಯಿತು, ಇವಾಗ ಶುರು ಮಾಡೋಣ. ಈಗ ನಾವು ಮತ್ತೆ ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಈಗ ನಾವು ತವಾದಲ್ಲಿ ಎಣ್ಣೆ ಹಾಕ್ತಾ ಇದ್ದೀವಿ. ಯಾಕಂದರೆ ಇವಾಗ ಚಿಕನ್ ಫ್ರೈ ತಿಂದಿದ್ದಾಯಿತು, ಇವಾಗ ಚಿಕನ್ ಸೆಮಿ ಗ್ರೇವಿ ಮಾಡ್ತಾ ಇದ್ದೀವಿ. ಬಿಸಿ ಆಯಿತು, ಇವಾಗ ಮತ್ತೆ ಹಾಕಿ, ಮತ್ತೆ ಚಿಕನ್ ಹಾಕಿ, ಮತ್ತೆ ಸರ್ ಇವಾಗ ಚಿಕನ್ ಹಾಕೋಣ. ಏನು ಮ್ಯಾರಿನೇಟ್ ಆಗಿದೆಯಲ್ಲ, ಮ್ಯಾಗ್ನೇಟ್
ಹಾಕಿದೆ. ಅದ್ರಲ್ಲಿ ಹಾಕಿ ಎಣ್ಣೆ ಹಾಕಿದ್ದೀರಲ್ಲ, ಎಣ್ಣೆ ಅಂತೂ ಹಾಕಿದ್ದೀನಿ, ಸಖತ್ತಾಗಿ ಕುದೀತಾ ಇದೆ. ಹಾಕಿ. ಸೊ ಇವಾಗ ಚಿಕನ್ ಹಾಕೋಣ. ನೋಡಿ ಹೇಗೆ ಕುದೀತಾ ಇದೆ. ಇವಾಗ ಚಿಕನ್ ಹಾಕಿದ್ದಾಯಿತು ತವಾ ಮೇಲೆ. ಸೊ ಇವಾಗ ಏನಂದರೆ ಒಂಚೂರು ಉತ್ತರ ಕರ್ನಾಟಕದ ಖಾರ ಹಾಕೋಣ, ಮಸಾಲೆ ಖಾರ. ಇದಕ್ಕೆ ಆಗಲೇ ಹಾಕಿದ್ದಾಯಿತು, ಇವಾಗ ಇನ್ನೂ ಸ್ವಲ್ಪ ಹಾಕೋಣ. ಯಾಕೆ ಇನ್ನೊಂಚೂರು ಜಾಸ್ತಿ ಟೇಸ್ಟ್ ಬರಲಿ ಅಂತಾನ? ಈಗನಾ? ಹೌದು. ಓಕೆ. ಇವಾಗ ಬುಟ್ಟಿಯಲ್ಲಿ ಏನೋ ಮಸಾಲೆ ಖಾರ ಉಳಿದಿತ್ತು. ಸೊ ಅದರಲ್ಲಿ ಏನಂದರೆ ಮಸಾಲೆ ಖಾರ ಉಳಿದಿರುತ್ತೆ ಇದರಲ್ಲಿ. ಸೊ ಇದರಲ್ಲೇ ಒಂಚೂರು ನೀರು ಮಿಕ್ಸ್ ಮಾಡಿ ಚಿಕನ್ ಹಾಕಿದ್ದಕ್ಕೆ ತವ ಮೇಲೆ ಅಲ್ಲಿ ಹಾಕಿಬಿಡೋಣ. ಓಕೆ. ಸೌಟ್ ಇಲ್ಲ, ಇದೇ ಸೌಟು. ಯಾಕಂತಂದರೆ ಮರ್ತು ಬಂದಿದ್ದೀವಿ, ದಯವಿಟ್ಟು ಕ್ಷಮೆ ಇರಲಿ. ಏನೇ ಇದ್ದರೂ ಗುಡ್ಡದ ಭೂತ ಅಲ್ವಾ, ನ್ಯಾಚುರಲ್ ಆಗಿರುತ್ತೆ. ಈ ಚೈನೀಸ್ ಎಲ್ಲ ನೋಡಿರ್ಬೋದು ನೀವು, ಈ ಸ್ಟಿಕ್ಕಿಂದಾನೇ ಅವರು ಹಿಂಗೆಲ್ಲ ಕಚ್ಕೊಂಡ್ಬಿಟ್ಟು ಹಿಂಗೆಲ್ಲ ಅದನ್ನು ಚುಚ್ಚಿ ಕಚ್ಚಿ ತಿನ್ನೋದು, ಹಾಗೆ ಅಂದ್ಕೊಳ್ಳಿ. ಈಗ ಸೆಮಿ ಗ್ರೇವಿ ಅಂತೂ ರೆಡಿಯಾಗಿದೆ. ಸೊ ಇವಾಗ ಏನಪ್ಪ ಅಂದರೆ ಈಗ ಊಟ ಮಾಡೋಣ ಇವಾಗ. ರಾಮ್ ಪಾಜಿ ಮಾಡಿರೋಕ್ಕಂಥ ಅಡುಗೆ ಎಕ್ದಮ್ ಸೂಪರ್ ಅಡುಗೆ, ಸಖತ್ತಾಗಿದೆ, ಜಬರ್ದಸ್ತ್, ಅಲ್ಟಿಮೇಟ್, ಮೆಚ್ಚಬೇಕಿದ್ದಕ್ಕೆ, ಸೂಪರ್. ಮೆಣಸಿನ್ಕಾಯಿ. ಭಯಂಕರ ಟೇಸ್ಟ್, ಔಟ್ಸ್ಟ್ಯಾಂಡಿಂಗ್. ಇಷ್ಟೆಲ್ಲ ಚೆನ್ನಾಗಿ ಅಡುಗೆ ಆಗೋದಕ್ಕೆ ಕಾರಣ ನಾನು ಮಾಡಿರುವಂತಹ ಅಡುಗೆ ಅಲ್ಲ, ಗುಡ್ಡದ ಭೂತ ಕಾರಣ. ಜೈ ಗುಡ್ಡದ ಭೂತ, ಜೈ ಗುಡ್ಡದ ಭೂತ, ಜೈ ಗುಡ್ಡದ ಭೂತ.